ಸದ್ಯ ರಾಯಚೂರಿನಲ್ಲಿ ಸುರಿದ ವರುಣಾರ್ಭಟಕ್ಕೆ ಬ್ಯಾಂಕ್ ಉದ್ಯೋಗಿಯೊಬ್ಬರು ಕೊಚ್ಚಿಕೊಂಡು ಹೋಗಿದ್ದಾರೆ. ಹಳ್ಳದ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದಾರೆ ಬ್ಯಾಂಕ್ನ ಉದ್ಯೋಗಿ. 33 ವರ್ಷದ ಬಸವರಾಜ್ ಕೊಚ್ಚಿ ಹೋದಂತಹ ವ್ಯಕ್ತಿಯಾಗಿದ್ದಾರೆ. ಪತ್ತೇಪುರ ಬಳಿಯ ಗೋಕುಲ ಸಾಬ್ ಹಳ್ಳದಲ್ಲಿ ಇಂಥದೊಂದು ಘಟನೆ ನಡೆದಿದೆ. ರಾಯಚೂರಿನ ತಗ್ಗು ಪ್ರದೇಶಕ್ಕೆ ಮಳೆ ನೀರು ನುಗ್ಗಿದೆ. ರಸ್ತೆ ಮೇಲೆ ನೀರು ಹರಿದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ರಾಯಚೂರಿನಲ್ಲಿ ಕಳೆದ 1 ಗಂಟೆಯಿಂದ ವರುಣಾರ್ಭಟ ಅಲ್ಲಿ ಆಗ್ತಾ ಇರೋದು. ಗುಡುಗು ಮಿಂಚು ಸಹಿತ ಭಾರೀ ಮಳೆ ಸುರಿತಾ ಇದೆ. ಹಲವೆಡೆ ಇದರಿಂದ ವಿದ್ಯುತ್ ವ್ಯತ್ಯಯ ಸಹ ಆಗಿದೆ. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ರಾಯಚೂರು ಜಿಲ್ಲೆಯಲ್ಲಿ ಸದ್ಯ ವರುಣನ ಆರ್ಭಟ ಹೇಗಿದೆ ಅನ್ನೋದನ್ನ. ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ನೇತಾಜಿ ರಸ್ತೆ, ಸ್ಟೇಷನ್ ರಸ್ತೆಯ ಮನೆಗಳಿಗೆ ಚರಂಡಿ ನೀರು ನುಗ್ಗಿದೆ. ರಸ್ತೆಯಲ್ಲಿ ನೀರು ನಿಂತಿರೋದ್ರಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.